ನಮಸ್ತೆ ವೀಕ್ಷಕರೇ. ಕೆಲವು ಧಾರಾವಾಹಿಗಳನ್ನ ಕೆಲವು ವೀಕ್ಷಕರು ಇಷ್ಟಪಟ್ರೆ, ಕೆಲವರು ಧಾರಾವಾಹಿಯಲ್ಲಿ ಬರೋ ಪಾತ್ರಗಳನ್ನ ಇಷ್ಟಪಡ್ತಾರೆ ಮತ್ತು ಆ ಪಾತ್ರನ ನಿರ್ವಹಿಸ್ತಾ ಇರುವ ನಟ ಅಥವಾ ನಟಿನ ಇಷ್ಟಪಡ್ತಾರೆ. ಉದಾಹರಣೆಗೆ ಸೀತಾರಾಮ ಸೀರಿಯಲ್ನ ಸಿಹಿನ ಇಷ್ಟಪಟ್ರು, ಸೀತಾರಾಮ್ನ ಕೂಡ ಇಷ್ಟಪಟ್ರು. ಹಾಗೆ ಅಮೃತಧಾರೆಯಲ್ಲಿ ಭೂಮಿಕಾ ಕ್ಯಾರೆಕ್ಟರ್ನ ಇಷ್ಟಪಟ್ರು, ಭೂಮಿಕಾ ಆಕ್ಟಿಂಗ್ನ ಇಷ್ಟಪಟ್ರು. ಹಾಗೆ ಡುಮ್ಮಾ ಸರ್ನು ಕೂಡ ಇಷ್ಟಪಟ್ರು. ಕಲರ್ಸ್ ಕನ್ನಡದಲ್ಲಿ ಭಾಗ್ಯನ ಇಷ್ಟಪಟ್ರು, ಕೀರ್ತಿ ಆಕ್ಟಿಂಗ್ನ ಇಷ್ಟಪಟ್ರು. ಹೀಗೆ ನಾನು ಉದಾಹರಣೆ ಹೇಳ್ತಾ ಹೋದ್ರೆ ತುಂಬಾ ಇದೆ. ಆದ್ರೆ ಈಗ ರೈಟ್ ನೌ ಒಂದು ಕ್ಯಾರೆಕ್ಟರ್ನ ಒಬ್ಬರನ್ನ ಎಲ್ಲರೂ ಇಷ್ಟಪಡ್ತಾ ಇದಾರೆ. ಅವರ ಪ್ರೋಮೋ ಬಂತು ಅಂದ್ರೆ ಸಿಕ್ಕಾಪಟ್ಟೆ ಕಮೆಂಟ್ಸ್ ಹಾಕ್ತಾರೆ. ನಿಮ್ಮ ಕ್ಯಾರೆಕ್ಟರ್ ಚೆನ್ನಾಗಿದೆ, ನಿಮ್ಮ ಆಕ್ಟಿಂಗ್ ಚೆನ್ನಾಗಿದೆ, ಈ ರೀತಿ ಒಬ್ರು ಮನೆಯಲ್ಲಿದ್ರೆ ಆ ಮನೆ ತುಂಬಾ ಚೆನ್ನಾಗಿರತ್ತೆ ಅಂತ ಕಮೆಂಟ್ ಮೇಲೆ ಕಮೆಂಟ್ ಹಾಕ್ತಾ ಇರ್ತಾರೆ. ಹಾಗಿದ್ರೆ ಯಾವ ಸೀರಿಯಲ್ ಆಕ್ಟರ್ಗೆ ಈ ರೀತಿ ಕಮೆಂಟ್ಸ್ ಈಗ ಬರ್ತಾ ಇದೆ ಅಂತ ನೋಡೋದಾದ್ರೆ ಅದು ಜೀ ಕನ್ನಡದಲ್ಲಿ ಪ್ರಸಾರವಾಗುವ ಲಕ್ಷ್ಮೀ ನಿವಾಸ ಧಾರಾವಾಹಿಯ ಒಬ್ಬರ ಬಗ್ಗೆ ಈ ರೀತಿ ಕಮೆಂಟ್ ಬರ್ತಾ ಇದೆ. ನಿಮಗೂ ಈಗ ಗೊತ್ತಾಗಿರ್ಬೋದು ಯಾರ ಬಗ್ಗೆ ಅಂತ. ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಎಲ್ಲಾ ಪಾತ್ರಗಳನ್ನು ಎಲ್ಲರೂ ಈಗ ಇಷ್ಟಪಡ್ತಾ ಇದ್ದಾರೆ. ಅಲ್ಲಿ ಸುಮಾರು ಪಾತ್ರಗಳಿದೆ. ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಂತೂ ಸಿಕ್ಕಾಪಟ್ಟೆ ಕ್ಯಾರೆಕ್ಟರ್ಸ್ ಇದೆ. ಒಬ್ರೊಬ್ರಲ್ಲಿ ಒಂದೊಂದು ಒಳ್ಳೆತನ ಇದೆ, ಕೆಟ್ಟತನೂ ಇದೆ. ಅದನ್ನೆಲ್ಲದನ್ನೂ ಇಷ್ಟಪಡ್ತಾ ಇದ್ದಾರೆ ಮತ್ತು ಅವರು ಆಕ್ಟಿಂಗ್ ನ ಕೂಡ ಇಷ್ಟಪಡ್ತಾ ಇದ್ದಾರೆ. ಆದ್ರೆ ಅವರಿಷ್ಟು ಜನದಲ್ಲಿ ತುಂಬಾ ಇಷ್ಟಪಡ್ತಾ ಇರೋ ಕ್ಯಾರೆಕ್ಟರ್ ಯಾವ್ದಪ್ಪ ಅಂದ್ರೆ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿರೋ ವೀಣಾ ಕ್ಯಾರೆಕ್ಟರ್ನ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಅಂತ ಒಬ್ರು ಸೊಸೆ ಮನೇಲಿದ್ರೆ ಆ ಮನೆ ನಂದ ಗೋಕುಲ ಅಂತೆಲ್ಲ ಕಮೆಂಟ್ ಹಾಕ್ತಾ ಇದ್ದಾರೆ. ಈ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಲಕ್ಷ್ಮೀ ಶ್ರೀನಿವಾಸ ಇಬ್ಬರಿಗೂ ಒಬ್ರಿಗೆ ಒಂದೊಂದು ರೀತಿ. ಗಂಡ್ಮಕ್ಳು ಒಂದ್ ರೀತಿ ಆದ್ರೆ ಹೆಣ್ಮಕ್ಳು ಇನ್ನೊಂದ್ ರೀತಿ. ಗಂಡ್ಮಕ್ಳು ತಮ್ಮ ಬಗ್ಗೆ ಮಾತ್ರ ಚಿಂತೆ ಮಾಡ್ತಾರೆ, ಸ್ವಾರ್ಥಿಗಳು. ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಲ್ಲ. ತಾವ್ ಹೇಗೆ ಶ್ರೀಮಂತರಾಗಬೇಕು, ತಾವ್ ಹೇಗೆ ಆರಾಮಾಗಿರ್ಬೇಕು, ಅಪ್ಪನ ದುಡ್ಡನ್ನ ಹೇಗೆ ಲಪ್ಟಾಯಿಸ್ಬೇಕು ಅನ್ನೋದ್ರಲ್ಲೇ ಇರ್ತಾರೆ. ಹೆಣ್ಮಕ್ಳು ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಾರೆ. ಅದರಲ್ಲೂ ಹಿರಿ ಮಗಳು ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡಲ್ಲ. ಅವಳು ಗಂಡ್ಮಕ್ಳ ರೀತಿನೇ ಅಪ್ಪ ಅಮ್ಮನಿಂದ ಹೇಗೆ ದುಡ್ಡು ಕೀಳ್ಬೇಕು ಅನ್ನೋದ್ರಲ್ಲೇ ಇರ್ತಾಳೆ. ಆದ್ರೆ ಇವರೆಲ್ಲರನ್ನೂ ಮೀರಿ ಈ ಲಕ್ಷ್ಮೀ ಶ್ರೀನಿವಾಸರ ಹಿರಿ ಸೊಸೆ ವೀಣಾ ಇದಾರಲ್ಲ, ಅವರ ಕ್ಯಾರೆಕ್ಟರ್ ಮಾತ್ರ ಅಪ್ಪಟ ಅಪರಂಜಿ ಕ್ಯಾರೆಕ್ಟರು. ಲಕ್ಷ್ಮೀ ನಿವಾಸ ಮನೆಯ ಹಿರಿ ಮಗ ಆಗಿರೋ ಸಂತೋಷ್ ಅವರ ಪತ್ನಿನೇ ವೀಣಾ. ಸಂತೋಷ್ ಹೇಗಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಕಂಜೂಸು, ದುಡ್ಡು ಹೇಗೆ ಉಳಿಸೋದು ಅಂತ ನೋಡ್ತಾ ಇರ್ತಾನೆ. ತನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾನೆ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ಹೋಗೋದಿಲ್ಲ. ಆದ್ರೆ ಇವನ್ ಹೆಂಡತಿ ವೀಣಾ ಮಾತ್ರ ಇವನಿಗೆ ಆಪೋಸಿಟ್ ಕ್ಯಾರೆಕ್ಟರು. ಅವಳು ಹೇಗಪ್ಪ ಅಂದ್ರೆ ಮನೇಲಿ ಎಲ್ಲಾ ಕೆಲಸ ಮಾಡ್ತಾ ಇರ್ತಾಳೆ, ಏನು ಬೇಜಾರ್ ಮಾಡ್ಕೊಳಲ್ಲ. ಸಂತೋಷ್ ತರ ಅವಳು ಯೋಚನೆ ಮಾಡಿದ್ರೆ ಆ ಮನೆ ಇಷ್ಟು ಚೆನ್ನಾಗಿ ಇರ್ತಾ ಇರ್ಲಿಲ್ವೇನೋ. ಅವಳಿಗೆ ಯಾರು ಏನೇ ಹೇಳಿದ್ರು ಅದನ್ನ ಅವಳೇನು ತಲೆ ಕೆಡ್ಸ್ಕೊಳಲ್ಲ. ಅವ್ರಿಗಾಗಿ ಮಾಡ್ತಾ, ಅತ್ತೆ ಮಾವನ್ ಸೇವೆ ಮಾಡ್ತಾ, ಎಲ್ಲರನ್ನೂ ಒಂದೇ ರೀತಿ ನೋಡ್ತಾ, ಅತ್ತೆಗೆ ಅಡ್ಗೆಯಲ್ಲಿ ಸಹಾಯ ಮಾಡೋದೇ ವೀಣಾ. ಇನ್ನೊಬ್ಳು ಸೊಸೆ ಇದ್ದಾಳೆ, ಅವಳು ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿ ದೌಲತ್ ತೋರಿಸ್ತಾ ಇರ್ತಾಳೆ. ಆದ್ರೆ ವೀಣಾ ಮಾತ್ರ ಹಂಗ್ ಮಾಡೋದಿಲ್ಲ. ತನ್ನ ಗಂಡ ಸಂತೋಷ್ ಅಪ್ಪ ಅಮ್ಮನ್ನ ಮರ್ಯಾದೆ ತೆಗೆಯೋ ತರ ಮಾತಾಡಿ, ಅವ್ರಿಗೆ ನೋವಾಗೋ ತರ ಮಾತಾಡ್ದಾಗ್ಲೂ ಕೂಡ ಗಂಡಂಗೆ ಬುದ್ಧಿ ಹೇಳಿ ದೇವ್ರಂತ ಅತ್ತೆ ಮಾವನ ವಿರುದ್ಧ ಮಾತಾಡಿದ್ರೆ ಚೆನ್ನಾಗಿರಲ್ಲ, ಅದು ಸರಿಯಲ್ಲ, ನೀವು ಇದ್ರ ಬಗ್ಗೆ ತಿದ್ಕೊಳ್ಳೇಬೇಕು ಅಂತ ಹೇಳಿ ಬುದ್ಧಿವಾದ ಕೂಡ ಹೇಳ್ತಾಳೆ ವೀಣಾ. ಹಾಗಿದ್ರೆ ತಮ್ಮ ಅದ್ಭುತ ಅಭಿನಯದಿಂದ ವೀಕ್ಷಕರ ಮನಸ್ಸು ಗೆದ್ದಿರೋ ಈ ವೀಣಾ ಪಾತ್ರಧಾರಿ ಯಾರು, ಅವ್ರ ಬಗ್ಗೆ ಒಂದಿಷ್ಟು ನಾನೀಗ ಹೇಳ್ತೀನಿ. ನಿಮ್ಮೆಲ್ಲರ ಫೇವ್ರೆಟ್ ಆಗಿರೋ ಈ ವೀಣಾ ಪಾತ್ರಧಾರಿಯ ನಿಜವಾದ ಹೆಸರು ಲಕ್ಷ್ಮಿ ಹೆಗ್ಡೆ. ಇವರು ಈಗ ಆಲ್ರೆಡಿ ತುಂಬಾ ಸೀರಿಯಲ್ಗಳಲ್ಲಿ, ಸಿನಿಮಾಗಳಲ್ಲಿ ನಟಿಸಿ ಸೈ ಅನ್ಸ್ಕೊಂಡಿದ್ದಾರೆ. ಆದ್ರೆ ಲಕ್ಷ್ಮೀ ನಿವಾಸದ ವೀಣಾ ಪಾತ್ರ ಇವರಿಗೆ ಹೆಸರು ತಂದ್ಕೊಟ್ಟಿದೆ. ಇವರ ಅಭಿನಯ, ಮಾತು ಎಲ್ಲವನ್ನೂ ಜನರು ಇಷ್ಟಪಡ್ತಾ ಇದ್ದಾರೆ. ಇನ್ನು ಈ ಲಕ್ಷ್ಮಿ ಹೆಗ್ಡೆ ಅವ್ರ ಬಗ್ಗೆ ಹೇಳೋದಾದ್ರೆ ಇವರು ಮೂಲತಃ ಶಿರ್ಸಿಯವರು, ಡಿಗ್ರಿ ಮಾಡ್ಕೊಂಡಿದ್ದಾರೆ. ಹಲವು ಸಿನಿಮಾ ಸೀರಿಯಲ್ಗಳು ಅಲ್ದೇನೆ ಇವರು ಗಾಯಕಿ ಕೂಡ ಹೌದು. ಸರಸಮನ ಸಮಾಧಿ, ಕರುನಾಡು, ಜೊತೆಗಾತಿ, ಟ್ಯಾಬ್ ಸೇರಿ ಹಲವಾರು ಸಿನಿಮಾಗಳಲ್ಲಿ ಲಕ್ಷ್ಮಿ ನಟಿಸಿದ್ದಾರೆ. ಹಲವು ಸೀರಿಯಲ್ಗಳಲ್ಲೂ ನಟಿಸಿರುವ ಲಕ್ಷ್ಮಿ ಕೆಲವೊಂದು ಧಾರಾವಾಹಿಗಳಲ್ಲಿ ನೆಗೆಟಿವ್ ಶೇಡ್ಗಳಲ್ಲೂ ನಟಿಸಿದ್ದಾರೆ. ಆದ್ರೆ ಲಕ್ಷ್ಮೀ ನಿವಾಸ ಧಾರಾವಾಹಿ ಇವರಿಗೆ ಹೆಚ್ಚಿನ ಪ್ರಾಮುಖ್ಯತೆ ತಂದ್ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ನಾನು ಆಗ್ಲೇ ಹೇಳ್ದಂಗೆ ಇವ್ರ ಪ್ರೋಮೋ ಏನಾದ್ರು ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಏನಾದ್ರು ಬಂದ್ರೆ ಕಮೆಂಟ್ ಮೇಲೆ ಕಮೆಂಟ್ ಹಾಕ್ತಾರೆ. ವೀಣಾ ಡೈಲಾಗ್ ಡೆಲಿವರಿ ಮಾಡೋ ರೀತಿ ಚಂದ, ಅವ್ರ ಮಾತು ಕೇಳಿದ್ರೆ ಕೇಳ್ತಾನೆ ಇರಬೇಕು ಅನ್ಸುತ್ತೆ ಅಂತೆಲ್ಲ ವೀಕ್ಷಕರು ಕಮೆಂಟ್ ಹಾಕ್ತಾ ಇರ್ತಾರೆ.
ಈ ಸೀರಿಯಲ್ನ ಫೇವ್ರೆಟ್ ನಟಿ ವೀಣಾ ಅಂತಾನೂ ಹೇಳ್ತಾ ಇರ್ತಾರೆ. ಹಾಗೆ ನೆಕ್ಸ್ಟ್ ಬರೋ ಜಿ ಕನ್ನಡ ಜಿ ಕುಟುಂಬ ಅವಾರ್ಡ್ಸ್ ಅಲ್ಲಿ ವೀಣಾ ಅವರಿಗೆ ಅತ್ಯುತ್ತಮ ಸೊಸೆ ಕ್ಯಾರೆಕ್ಟರ್ಗೆ ಅವಾರ್ಡ್ ಬಂದೇ ಬರುತ್ತೆ ಅಂತಾನು ಕಮೆಂಟ್ ಹಾಕ್ತಾ ಇರ್ತಾರೆ. ನೋಡಿದ್ರಲ್ಲ ಸೀರಿಯಲ್ಗಳನ್ನ ಈಗ ಸದ್ಯದ ಫೇವ್ರೆಟ್ ವೀಣಾ ಅವ್ರ ಬಗ್ಗೆ ಎಲ್ಲದ್ರ ಬಗ್ಗೆನೂ ನೋಡಿದ್ರಿ. ನಿಮಗೂ ವೀಣಾ ಅವರ ಕ್ಯಾರೆಕ್ಟರ್ ಇಷ್ಟನಾ, ವೀಣಾ ಅವ್ರ ಆಕ್ಟಿಂಗ್ ಇಷ್ಟನಾ, ನಿಮ್ಮ ಫೇವ್ರೆಟ್ ಯಾರು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಫಾಲೋ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಮಾಡಿ. ಧನ್ಯವಾದ.